ಯೂಟ್ಯೂಬ್ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ದೇವರು ಇದ್ದಾನೆ ಅಂತ ನಾವು ನಂಬುತ್ತೇವೆ, ಆದರೆ ಯಾಕೆ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ? ಕಲಿಯುಗದ ಈ ಭಯಾನಕ ಸತ್ಯವನ್ನು ಕೇಳಿದರೆ ನಿಮ್ಮ ಮನಸ್ಸೇ ಕಂಗಾಲಾಗುತ್ತದೆ. ಕಲಿಯುಗದಲ್ಲಿ ಮನುಷ್ಯರ ಕಣ್ಣಿಗೆ ದೇವರು ಯಾಕೆ ಕಾಣಿಸುವುದಿಲ್ಲ? ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳಲ್ಲಿ ದೇವರ ಉಪಸ್ಥಿತಿ ಒಂದು ಮಹತ್ವದ ವಿಷಯವಾಗಿದೆ. ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿ ದೇವರು ಮನುಷ್ಯರ ಮುಂದೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡಿದ್ದರೆಂದು ನಾವು ಕೇಳಿದ್ದೇವೆ. ಆದರೆ ಕಲಿಯುಗದಲ್ಲಿ ದೇವರು ಕಾಣಿಸುವುದಿಲ್ಲ ಎಂಬ ಪ್ರಶ್ನೆ ಅನೇಕ ಜನರ ಮನಸ್ಸಿನಲ್ಲಿ ಮೂಡುತ್ತದೆ. ಇದರ ಹಿಂದೆ ಆಧ್ಯಾತ್ಮಿಕ, ಮಾನಸಿಕ ಮತ್ತು ಕರ್ಮ ಸಂಬಂಧಿತ ಹಲವು ಕಾರಣಗಳಿವೆ. 1. ಯುಗಧರ್ಮದ ಬದಲಾವಣೆ. ಹಿಂದಿನ ಯುಗಗಳಲ್ಲಿ ಧರ್ಮದ ಪ್ರಮಾಣ ಹೆಚ್ಚು ಇತ್ತು. ಸತ್ಯಯುಗದಲ್ಲಿ ಧರ್ಮ 100% ಇದ್ದರೆ, ತ್ರೇತಾಯುಗದಲ್ಲಿ 75%, ದ್ವಾಪರಯುಗದಲ್ಲಿ 50% ಮತ್ತು ಕಲಿಯುಗದಲ್ಲಿ ಕೇವಲ 25% ಮಾತ್ರ ಉಳಿದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಧರ್ಮ ಕಡಿಮೆಯಾಗುತ್ತಿದ್ದಂತೆ ಮನುಷ್ಯರ ಆತ್ಮಶುದ್ಧಿ ಕೂಡ ಕಡಿಮೆಯಾಗುತ್ತದೆ. ದೇವರನ್ನು ಕಾಣಲು ಬೇಕಾದ ಶುದ್ಧ ಮನಸ್ಸು ಮತ್ತು ಆತ್ಮ ಸಾಕ್ಷಾತ್ಕಾರ ಕಲಿಯುಗದಲ್ಲಿ ಅಪರೂಪವಾಗಿದೆ. ಆದ್ದರಿಂದ ದೇವರು ಕಾಣಿಸುವುದಿಲ್ಲ. 2. ಮನಸ್ಸಿನ ಅಶುದ್ಧತೆ ಮತ್ತು ಭ್ರಮೆಗಳು. ಇಂದಿನ ಮನುಷ್ಯನ ಮನಸ್ಸು ಸಂಪೂರ್ಣವಾಗಿ ಭೌತಿಕ ಜಗತ್ತಿನ ಕಡೆ ತಿರುಗಿದೆ. ಹಣ, ಅಧಿಕಾರ, ಕಾಮ, ಕ್ರೋಧ, ಲೋಭ ಈ ಎಲ್ಲವುಗಳು ಮನಸ್ಸನ್ನು ಆವರಿಸಿಕೊಂಡಿವೆ. ದೇವರನ್ನು ನೋಡಲು ಮನಸ್ಸು ಶಾಂತವಾಗಿರಬೇಕು. ಆದರೆ ಇಂದಿನ ಜೀವನದಲ್ಲಿ ಒತ್ತಡ, ಆಸೆ, ಸ್ಪರ್ಧೆ ಇವುಗಳು ತುಂಬಾ ಹೆಚ್ಚಾಗಿದೆ. ಈ ಕಾರಣದಿಂದ ದೇವರ ಅನುಭವವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. 3. ಭಕ್ತಿ ಶಕ್ತಿಯ ಕೊರತೆ. ಹಿಂದಿನ ಕಾಲದಲ್ಲಿ ಜನರು ದೇವರನ್ನು ನಂಬುವುದಷ್ಟೇ ಅಲ್ಲ, ಭಕ್ತಿಯಲ್ಲಿ ಸಂಪೂರ್ಣ ಲೀನರಾಗಿದ್ದರು. ಅವರ ಜೀವನವೇ ಭಕ್ತಿಯಾಗಿತ್ತು. ಆದರೆ ಇಂದಿನ ಕಾಲದಲ್ಲಿ ಭಕ್ತಿ ಕೇವಲ ಆಚರಣೆಯಾಗಿದೆ. ನಂಬಿಕೆ ಕಡಿಮೆಯಾಗಿದೆ. ದೇವರನ್ನು ಬೇಕಾದಾಗ ಮಾತ್ರ ನೆನಪಿಸುತ್ತೇವೆ. ಇದರಿಂದ ದೇವರ ಅನುಭವವಾಗುವುದಿಲ್ಲ. ದೇವರು ಭಕ್ತನ ಮನಸ್ಸಿನಲ್ಲಿ ವಾಸಿಸುತ್ತಾನೆ, ಆದರೆ ನಾವು ಆ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುತ್ತಿಲ್ಲ. 4. ಕರ್ಮಗಳ ಪರಿಣಾಮ. ಪ್ರತಿ ಮನುಷ್ಯನ ಜೀವನದಲ್ಲಿ ಕರ್ಮಗಳು ಬಹಳ ಮುಖ್ಯ. ಒಳ್ಳೆಯ ಕರ್ಮಗಳು ಮಾಡಿದರೆ ಆತ್ಮ ಶುದ್ಧವಾಗುತ್ತದೆ. ಕೆಟ್ಟ ಕರ್ಮಗಳು ಮಾಡಿದರೆ ಮನಸ್ಸು ಮಲಿನವಾಗುತ್ತದೆ. ಕಲಿಯುಗದಲ್ಲಿ ಬಹುತೇಕ ಜನರು ಮೋಸ, ಸುಳ್ಳು, ಅನ್ಯಾಯ ಇವುಗಳಲ್ಲಿ ತೊಡಗಿದ್ದಾರೆ. ಇಂತಹ ಕರ್ಮಗಳು ದೇವರ ದರ್ಶನಕ್ಕೆ ಅಡ್ಡಿಯಾಗುತ್ತವೆ. 5. ದೇವರು ರೂಪದಲ್ಲಲ್ಲ, ಅನುಭವದಲ್ಲಿ. ಕಲಿಯುಗದಲ್ಲಿ ದೇವರು ಕಾಣಿಸಿಕೊಳ್ಳುವುದಿಲ್ಲ ಎಂದು ಅರ್ಥವಲ್ಲ. ದೇವರು ಈಗ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅನುಭವದಲ್ಲಿ ಇರುತ್ತಾನೆ. ಉದಾಹರಣೆಗೆ, ನೀವು ಸಂಕಷ್ಟದಲ್ಲಿದ್ದಾಗ ಯಾರಾದರೂ ಸಹಾಯ ಮಾಡಿದರೆ, ಅಸಾಧ್ಯವಾದ ಕೆಲಸ ಸಾಧ್ಯವಾದರೆ, ಮನಸ್ಸಿಗೆ ಶಾಂತಿ ಸಿಕ್ಕಾಗ, ಇವುಗೆಲ್ಲ ದೇವರ ಉಪಸ್ಥಿತಿಯ ಸೂಚನೆಗಳು. ದೇವರು ನಮ್ಮ ಸುತ್ತಲೂ ಇದ್ದಾನೆ, ಆದರೆ ನಾವು ಅವನನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. 6. ಧ್ಯಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಕೊರತೆ. ಹಿಂದಿನ ಋಷಿಗಳು ಧ್ಯಾನ ಮತ್ತು ತಪಸ್ಸಿನ ಮೂಲಕ ದೇವರನ್ನು ಕಂಡರು. ಅವರ ಜೀವನದಲ್ಲಿ ತಪಸ್ಸು, ಧ್ಯಾನ, ನಿಯಮ ಇವು ಮುಖ್ಯವಾಗಿದ್ದವು. ಆದರೆ ಇಂದಿನ ಕಾಲದಲ್ಲಿ ಸಮಯ ಇಲ್ಲ, ಮನಸ್ಸು ಏಕಾಗ್ರತೆಯಿಲ್ಲ, ಧ್ಯಾನದಲ್ಲಿ ಆಸಕ್ತಿ ಕಡಿಮೆ. ಇದರಿಂದ ದೇವರ ಅನುಭವ ಕಷ್ಟವಾಗಿದೆ. 7. ಮಾಯೆಯ ಪ್ರಭಾವ. ಇಲ್ಯೂಷನ್ ಆಫ್ ವರ್ಲ್ಡ್. ಕಲಿಯುಗದಲ್ಲಿ ಮಾಯೆಯ ಪ್ರಭಾವ ತುಂಬಾ ಹೆಚ್ಚು. ನಾವು ನೋಡುವುದೆಲ್ಲ ಸತ್ಯ ಎಂದು ಭಾವಿಸುತ್ತೇವೆ, ಆದರೆ ಇದು ಭ್ರಮೆ. ಮಾಯೆಯ ಕಾರಣದಿಂದ ನಿಜವಾದ ಸತ್ಯವನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಪರ್ಕ ಕಡಿಮೆಯಾಗುತ್ತದೆ. ಆದ್ದರಿಂದ ದೇವರು ಕಾಣಿಸುವುದಿಲ್ಲ. 8. ಅಹಂಕಾರದ ಹೆಚ್ಚಳ. ಇಂದಿನ ಮನುಷ್ಯ ತನ್ನ ಸಾಧನೆಗಳನ್ನು ತಾನೇ ಮಾಡಿದ್ದೇನೆ ಎಂದು ಭಾವಿಸುತ್ತಾನೆ. ನಾನು ಎಂಬ ಅಹಂಕಾರ ಹೆಚ್ಚಾಗಿದೆ. ಅಹಂಕಾರ ಇದ್ದಲ್ಲಿ ದೇವರು ಇರಲಾರ. ದೇವರನ್ನು ಕಾಣಲು ವಿನಯ,
ಅಂದರೆ ಹ್ಯೂಮಿಲಿಟಿ, ಶರಣಾಗತಿ ಅಂದರೆ ಸರೆಂಡರ್ ಇವು ಅಗತ್ಯ. 9. ಶಾಸ್ತ್ರಗಳ ಅರ್ಥವನ್ನು ತಪ್ಪಾಗಿ ತಿಳಿಯುವುದು. ಅನೇಕ ಜನರು ಶಾಸ್ತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇವರನ್ನು ಕೇವಲ ಒಂದು ರೂಪ ಅಥವಾ ಮೂರ್ತಿಯಲ್ಲೇ ಹುಡುಕುತ್ತಾರೆ. ಆದರೆ ದೇವರು ರೂಪದಲ್ಲೂ ಇರುತ್ತಾನೆ, ರೂಪರಹಿತನಾಗಿಯೂ ಇರುತ್ತಾನೆ. ಈ ಸತ್ಯವನ್ನು ಅರಿಯದೇ ಇರುವುದರಿಂದ ದೇವರನ್ನು ಕಾಣಲು ಸಾಧ್ಯವಾಗುವುದಿಲ್ಲ. 10. ದೇವರು ಪರೀಕ್ಷಿಸುತ್ತಾನೆ. ಕಲಿಯುಗದಲ್ಲಿ ದೇವರು ಮನುಷ್ಯರನ್ನು ಪರೀಕ್ಷಿಸುತ್ತಾನೆ. ನಂಬಿಕೆ ಮತ್ತು ಭಕ್ತಿ ಎಷ್ಟು ಗಟ್ಟಿಯಾಗಿದೆ ಎಂದು ಪರೀಕ್ಷಿಸುತ್ತಾನೆ. ದೇವರು ಕಾಣಿಸಿಕೊಳ್ಳದಿದ್ದರೂ ಅವನ ಮೇಲೆ ನಂಬಿಕೆ ಇಡುವವನು, ಧರ್ಮದ ಮಾರ್ಗದಲ್ಲಿ ನಡೆಯುವವನು, ಅವನೇ ದೇವರ ಅನುಗ್ರಹವನ್ನು ಪಡೆಯುತ್ತಾನೆ. ಸಾರಾಂಶ: ಕಲಿಯುಗದಲ್ಲಿ ದೇವರು ಕಾಣಿಸುವುದಿಲ್ಲ ಎಂಬುದು ಸತ್ಯವಲ್ಲ. ದೇವರು ಇದ್ದಾನೆ, ಆದರೆ ನಾವು ಅವನನ್ನು ಕಾಣಲು ಸಿದ್ಧರಿಲ್ಲ. ದೇವರನ್ನು ಕಾಣಲು ಬೇಕಾದವು ಶುದ್ಧ ಮನಸ್ಸು, ನಿಷ್ಕಾಮ ಭಕ್ತಿ, ಒಳ್ಳೆಯ ಕರ್ಮಗಳು, ಧ್ಯಾನ ಮತ್ತು ಆತ್ಮಸಾಕ್ಷಾತ್ಕಾರ. ನಾವು ನಮ್ಮನ್ನು ಬದಲಾಯಿಸಿಕೊಂಡರೆ ದೇವರನ್ನು ಕಾಣುವ ಅನುಭವ ಸಾಧ್ಯವಾಗುತ್ತದೆ. ದೇವರನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಆದರೆ ಹೃದಯದಿಂದ ಅನುಭವಿಸಿದರೆ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದಾನೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.